ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಯಾರೆಲ್ಲ ಎಲಿಜಿಬಲ್ ಆಗ್ತೀರಾ, ಯಾರೆಲ್ಲ ನಿಮ್ಮ ಮಂಡ್ಯ DCC ಬ್ಯಾಂಕ್ ಸಂಬಂಧಪಟ್ಟಂಗೆ ಯಾರ್ಯಾರು ನೇಮಕಾತಿನಲ್ಲಿ ಹೈಯೆಸ್ಟ್ ಸ್ಕೋರ್ ತಗೊಂಡಿದ್ದೀರಾ, ಒಳ್ಳೆ ಸ್ಕೋರ್ ತಗೊಂಡಿದ್ದೀರಾ, ಸಂದರ್ಶನದ ಸಮಯದಲ್ಲಿ ಇಂಟರ್ವ್ಯೂ ಇರುತ್ತಲ್ಲ, ಇನ್ನೇನು ಇಂಟರ್ವ್ಯೂ ಇರುತ್ತೆ, ಇಂಟರ್ವ್ಯೂ ಟೈಮ್ನಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸಬೇಕಾದಂತ ಮೂಲ ದಾಖಲಾತಿಗಳು ವಿತ್ ಪ್ರೂಫ್ ತೋರಿಸ್ತಾ ಹೋಗ್ತೀನಿ. ಯಾವ್ದಪ್ಪ ಅಂದ್ರೆ ಬೆಂಗಳೂರು DCC ಬ್ಯಾಂಕ್ ಇಂಟರ್ವ್ಯೂಗೆ ಹೋಗಿದ್ನಲ್ಲ, ಅದ್ರದ್ದು ಒರಿಜಿನಲ್ ಇಂಟರ್ವ್ಯೂ ಲೆಟರ್ ಇದೆ, ಅದನ್ನೇ ಹಾಕಿದ್ದೀನಿ ನೋಡಿ. ಅದ್ರಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳಂಗಿದ್ರೆ ರೆಡಿ ಮಾಡ್ಕೊಳ್ರಿ. ಅದೇ ಡಾಕ್ಯುಮೆಂಟ್ಸ್ ಅದೇ ಫಾರ್ಮೇಟೇ ಇರುತ್ತೆ. ಸೊ ನಿಮ್ಮ ಮ್ಯಾನೇಜರ್ ಆಗಿರ್ಲಿ, ಜೂನಿಯರ್ ಅಸಿಸ್ಟೆಂಟ್ ಆಗಿರ್ಲಿ, ಯಾವುದೇ ಪೋಸ್ಟಿಂಗ್ಸ್ ಆಗಿರ್ಲಿ, ಎಲ್ಲದಕ್ಕೂ ಅದೇ ಡಾಕ್ಯುಮೆಂಟ್ಸ್ ಇರ್ತಾ ಹೋಗ್ತವೆ. ಸೊ ಸಂದರ್ಶನ ಸಮಯದಲ್ಲಿ ಕಡ್ಡಾಯವಾಗಿ ಅಂದ್ರೆ ಇಂಟರ್ವ್ಯೂ ಬರುತ್ತಲ್ಲ, ಇವಾಗ ಇಂಟರ್ವ್ಯೂ ಟೈಮ್ನಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸಬೇಕಾದಂತ ಮೂಲ ದಾಖಲಾತಿಗಳು ಯಾವ್ಯಾವು ಅಂತ ವಿತ್ ಪ್ರೂಫ್ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ನೋಡಿ, ಇಲ್ಲಿದೆ ನೋಡ್ರಿ, ಬೆಂಗಳೂರು ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್, ಚಾಮರಾಜಪೇಟೆ. ಇದ್ರದ್ದು ಯಾವಾಗ ಎಕ್ಸಾಮ್ ಆಯ್ತು, ಇದು ಇಂಟರ್ವ್ಯೂ ಡೇಟ್ 8/11/2023 ಇಸ್ವಿನಲ್ಲಿ ಇಂಟರ್ವ್ಯೂ ಇತ್ತು. 8/11/2023 ಇಸ್ವಿನಲ್ಲಿ ಇಂಟರ್ವ್ಯೂ ಇತ್ತು. ಸೊ ಆ ಇಂಟರ್ವ್ಯೂದು ಲೆಟರ್ ಕಾಪಿ ಲೆಟರ್ ಇದು ನಂದೇನೆ ಹಾಕಿದ್ದೀನಿ, ನಿಮ್ಗೆ ದಾಖಲೆಗೋಸ್ಕರ ಗೊತ್ತಾಗ್ಲಿ ಅಂತ. ಇದು ಪರ್ಸನಲ್ ಡೀಟೇಲ್ಸ್ ನ ಕ್ಲೋಸ್ ಮಾಡಿದ್ದೀನಿ ಅಷ್ಟೇನೆ, ನಿಮ್ಗೆ ಗೊತ್ತಾಗ್ಲಿ ಅಂತ ಏನೇನ್ ಇರ್ಬೇಕು, ಒರಿಜಿನಲ್ ಏನೇನ್ ಬೇಕು ಅಂತ ಓದ್ತಾ ಹೋಗ್ತೀನಿ ನೋಡ್ರಿ. ಈ ತರ ಬರುತ್ತೆ ಲೆಟರ್ 1:5 ನಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ಸೆಲೆಕ್ಷನ್ ಆಗಿದ್ರೆ ಈ ತರ ಲೆಟರ್ ಮನೆಗೆ ಬರುತ್ತೆ. 1:5 ನಲ್ಲಿ ಸೆಲೆಕ್ಷನ್ ಆದವ್ರಿಗೆ ಈ ರೀತಿಯಾದಂತ ಲೆಟರ್ ಮನೆಗೆ ಕಳಿಸ್ಕೊಡ್ತಾರೆ, ಸರಿನಾ. ಈ ರೀತಿಯ ಲೆಟರ್ ನೇಮ್ ಇರುತ್ತೆ, ಅಡ್ರೆಸ್ ಇರುತ್ತೆ, ಫೋಟೋ ಇರುತ್ತೆ, ಸಿಗ್ನೇಚರ್ ಇರುತ್ತೆ, ರಿಜಿಸ್ಟರ್ ನಂಬರ್, ನಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ, ರೋಲ್ ನಂಬರ್ ಇರುತ್ತೆ, ಡೇಟ್ ಇರುತ್ತೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ನಿಮ್ದು ಇಂಟರ್ವ್ಯೂ ಟೈಮಿಂಗ್ಸ್ ಅಂತ ಇರುತ್ತೆ. ಈ ಮೇಲ್ಕಂಡ ಹುದ್ದೆ ನೇಮಕಾತಿಗಾಗಿ ಅರ್ಜಿ ಜೊತೆಯಲ್ಲಿ ಸಲ್ಲಿಸಿರ್ತಕ್ಕಂಥ ದಾಖಲಾತಿಗಳು, ಸದರಿ ಹುದ್ದೆ ವಿವಿಧ ವರ್ಗಗಳ ಮೀಸಲಾತಿ ನೇಮಕಾತಿ ಪ್ರಕಟಣೆಯಲ್ಲಿ ತಿಳಿಸಿರ್ತಕ್ಕಂಥ ನೇಮಗಳ ಹಾಗೂ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಸಂದರ್ಶನಕ್ಕೆ ತಾತ್ಕಾಲಿಕವಾಗಿ ಅರ್ಹರೆಂದು ಪರಿಗಣಿಸಿದ್ದು, ಮೇಲ್ಕಂಡ ಹುದ್ದೆಯ ಮೌಖಿಕ ಸಂದರ್ಶನಕ್ಕೆ ಕೆಳಕಂಡ ದಿನಾಂಕ ಮತ್ತು ವೇಳೆಯಲ್ಲಿ ಹಾಜರಾಗುವಂತೆ ತಿಳಿಸಿದೆ. ಇದು ಪ್ರೊಸೀಜರ್, ಆಯ್ತಾ. ಸಂದರ್ಶನದ ಸ್ಥಳ ಬೆಂಗಳೂರು ಜಿಲ್ಲಾ ಕೇಂದ್ರ ಬ್ಯಾಂಕ್ ಅಂತ ಹೇಳಿದರೆ ಬೆಂಗಳೂರು ಸಂಬಂಧಪಟ್ಟಿರ್ತಕ್ಕಂಥದ್ದು. ಮಂಡ್ಯದ ಎಲ್ಲಿ ಹೇಳ್ತಾರೋ ಅಲ್ಲಿ ಹೇಳ್ತಾರೆ, ಅರ್ಥ ಆಗ್ತಿದ್ಯಾ. ಇದಿಷ್ಟು ಇರ್ತವೆ. ಇನ್ನು ತಗೊಂಡು ಹೋಗ್ಬೇಕಾದಂತ ಡಾಕ್ಯುಮೆಂಟ್ಸ್, ರೆಡಿ ಮಾಡ್ಕೋಬೇಕಾದಂತ ಡಾಕ್ಯುಮೆಂಟ್ ಏನೇನಪ್ಪ ಅಂದ್ರೆ, ಅಭ್ಯರ್ಥಿಗಳು ಸರ್ಕಾರ ವಿತರಿಸಿರ್ತಕ್ಕಂಥ ಯಾವುದೇ ಒಂದು ಗುರುತಿನ ಚೀಟಿನ ಕಡ್ಡಾಯವಾಗಿ ತರಬೇಕು ಅಂತ ಹೇಳಿದ್ದಾರೆ. ಗುರುತಿನ ಚೀಟಿ ಇರ್ಬೇಕಂದ್ರೆ ಆಧಾರು, ನಿಮ್ಮ ಎಲೆಕ್ಷನ್ ID, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಯಾವ್ದಾದ್ರು ಒಂದು ಪಕ್ಕ, ಯಾವುದೋ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದು. ಆಧಾರ್ ಕಾರ್ಡ್ ಆದ್ರೆ ಬೆಸ್ಟ್. ಇನ್ನ ಬೆಳಗ್ಗೆ 9 ಗಂಟೆಗೆ ಹಾಜರಾಗಿ ಅಂತ ಹೇಳಿದರೆ, ಇದು ಟೈಮಿಂಗ್ಸ್ ಅಷ್ಟೇ, ಟೈಮಿಂಗ್ಸ್ ಏನ್ ಅಗತ್ಯತೆ ಇಲ್ಲ, ಅವ್ರು ಹೇಳ್ದಾಗ ಹೋಗ್ರಿ. ಮೂಲ ದಾಖಲಾತಿಗಳೊಂದಿಗೆ ದೃಢೀಕರಿಸಿದ 2 ಸೆಟ್ ಜೆರಾಕ್ಸ್ ಪ್ರತಿಗಳನ್ನ ತರಬೇಕು ಅಂತ ಹೇಳಿ ಹೇಳಿದ್ದಾರೆ. 2 ಸೆಟ್ ಅಂದ್ರೆ ಫಸ್ಟ್ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಸರ್ಟಿಫಿಕೇಟ್ಸ್, ವಿತ್ ಕಾನ್ವೊಕೇಶನ್ಸ್, ಆಮೇಲೆ ಮಾಸ್ಟರ್ಸ್ ಏನಾದ್ರು ಕೇಳಿದ್ರೆ ಮಾಸ್ಟರ್ ಡಿಗ್ರಿ ಏನಾದ್ರು ಕೇಳಿದ್ರೆ ಮಾಸ್ಟರ್ ಡಿಗ್ರಿ ಸರ್ಟಿಫಿಕೇಟ್, ಕಂಪ್ಯೂಟರ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಇನ್ಕಮ್ ಸರ್ಟಿಫಿಕೇಟ್, ನಡತೆ ಪ್ರಮಾಣ ಪತ್ರ ಬರ್ತವೆ ಇದೆರಡು ಅವ್ರು ಹೇಳ್ತಾರೆ. ನಡತೆ ಪ್ರಮಾಣ ಪತ್ರದ 7 ಆದ್ಮೇಲೆ ಮಾಡಿಸ್ರಿ. ಇದಿಷ್ಟುನು ಜೆರಾಕ್ಸ್ ತಗೋಬೇಕು. ಜೆರಾಕ್ಸ್ ತಗೊಂಡ್ಬಿಟ್ಟು ಕಂಪ್ಲೀಟ್ ಆಗಿ 2 ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಅಟೆಸ್ಟೇಷನ್ ಮಾಡಿಸಿರ್ಬೇಕು. ದೃಢೀಕರಿಸಿದ ಅಂದ್ರೆ ಗೆಜೆಟೆಡ್ ಆಫೀಸರ್ಸ್ ಬರ್ತಾರೆ. ಗೆಜೆಟೆಡ್ ಆಫೀಸರ್ಸ್ ಕ್ಲಾಸ್ 1 ಆಫೀಸರ್ಸ್ ಕೈಲಿ ಗ್ರೀನ್ ಇಂಕ್ ಅಲ್ಲಿ ಸೈನ್ ಮಾಡಿಸಿದ್ರೆ ಅದನ್ನ ಅವ್ರು ಸಬ್ಮಿಷನ್ ತಗೋತಾರೆ. ಒರಿಜಿನಲ್ ನೋಡ್ತಾರೆ, 2 ಸೆಟ್ ತಗೋತಾರೆ. ಇನ್ನು ನಿಗದಿಪಡಿಸಿದ ವಿದ್ಯಾರ್ಥಿ ಅಂಕಪಟ್ಟಿ, ಮೀಸಲಾತಿ ಪ್ರಮಾಣ ಪತ್ರ, ಮೂಲ ಪ್ರತಿಗಳನ್ನ ಸಂದರ್ಶನ ಸಮಯದಲ್ಲಿ ಪರಿಶೀಲನೆಗೆ ಒಳಪಡಿಸತಕ್ಕದ್ದು. ಮೂಲ ಪ್ರತಿಗಳನ್ನ ಹಾಜರುಪಡಿಸದೇ ಇದ್ರೆ ಮೌಖಿಕ ಪರೀಕ್ಷೆಗೆ ಸಂದರ್ಶನಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ನೆಕ್ಸ್ಟ್, ಇನ್ನ ಅಭ್ಯರ್ಥಿಗಳು ಈಗಾಗಲೇ ಮೀಸಲಾತಿಯನ್ನ ಅರ್ಜಿಯಲ್ಲಿ ಕೋರಿದಲ್ಲಿ ಮಾತ್ರ ಮೀಸಲಾತಿ ಸೌಲಭ್ಯವನ್ನು ಕೊಡ್ತಾರೆ. ಯಾವ ಕ್ಯಾಟಗರಿಲಿ ಕೇಳಿರ್ತೀರೋ ಅದೇ ಕ್ಯಾಟಗರಿಲಿ ಕೊಡ್ತೀವಿ ಅಂತ ಅದರ್ಥ. ಸಂದರ್ಶನಕ್ಕೆ ಸಂಬಂಧಿಸಿದಂತೆ ಪ್ರಯಾಣ ಭತ್ಯೆ ನೀಡಲಾಗುವುದಿಲ್ಲ. ಸಂದರ್ಶನಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಯಾಣ ಭತ್ಯೆ, ಇಂಟರ್ವ್ಯೂ ಇದೆ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಅಲೋಯನ್ಸಸ್ ಏನು ಸಿಗುದಿಲ್ಲ. ನಿಮ್ ದುಡ್ಡಲ್ಲೇ ನೀವು ಹೋಗಿ ಅಟೆಂಡ್ ಮಾಡ್ಕೊಂಡ್ ಬರ್ಬೇಕು ಅಂತ. ಸಂದರ್ಶನಕ್ಕೆ ಗೈರು ಹಾಜರಾದವರಿಗೆ, ಮೂಲ ದಾಖಲೆಯನ್ನು ಸಲ್ಲಿಸಲು ವಿಫಲವಾದವರಿಗೆ ಮತ್ತೊಂದು ಅವಕಾಶ ಸಿಗೋದಿಲ್ಲ. ಯಾವತ್ತು ಹೇಳಿರ್ತಾರೋ ಅವತ್ತು ಹೋಗ್ಬೇಕು. ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಮತ್ತೆ ಅವಕಾಶ ಸಿಗೋದಿಲ್ಲ ಅಂತ, ಆಯ್ಕೆ ಪ್ರಕ್ರಿಯೆಯಿಂದ ಔಟ್ ಆಗ್ತಾರೆ ಅಂತ.
ಆಯಾ ಹುದ್ದೆಗೆ ಸಂದರ್ಶನಕ್ಕೆ ನಿಗದಿಪಡಿಸಿದ ಅವಧಿಯೊಳಗೆ ಅಭ್ಯರ್ಥಿಗಳು ಹಾಜರಾದಲ್ಲಿ ಮಾತ್ರ ಸಂದರ್ಶನಕ್ಕೆ ಅವಕಾಶ ನೀಡ್ತಾರೆ. ತಪ್ಪಿದಲ್ಲಿ ಅಂತ ಅಭ್ಯರ್ಥಿ ಆಯ್ಕೆಯನ್ನ ಅಸಿಂಧು ಅಂದ್ರೆ ಇಲ್ಲ ಅಂತ ಬಿಟ್ಟಾಕ್ತಾರೆ. ಅವ್ರಿಗೆ ಮತ್ತೆ ಅವಕಾಶ ಸಿಗೋದಿಲ್ಲ. ಯಾವತ್ತು ಎಕ್ಸಾಮ್ ಇರುತ್ತೆ ಅಚ್ಚುಕಟ್ಟಾಗಿ ಅವತ್ತು ಹೋಗಿ ಅಟೆಂಡ್ ಮಾಡ್ಕೊಂಡ್ ಬಂದ್ಬಿಡ್ರಿ. ಇನ್ನ ಸದರಿ ಹುದ್ದೆಗೆ ಆಯ್ಕೆ ಹೊಂದಲು ಇಚ್ಛೆ ಇಲ್ಲದೆ ಇದ್ರೆ ಲಿಖಿತ ಮೂಲಕ ನೇಮಕಾತಿ ಸಮಿತಿಗೆ ತಿಳಿಸ್ಬೇಕು ಅಂತ ಹೇಳ್ತಾರೆ. ನಿಮ್ಗೆ ಸಪೋಸ್ ಏನಾದ್ರು ಬೇರೆ ಹುದ್ದೆಗೆ ಆಯ್ಕೆ ಆಗಿದ್ರೆ ನಿಮ್ಗೆ ಇದು ಬೇಡ ಅಂತ ಇದ್ರೆ ಬರ್ಕೊಡ್ಬೋದು ಅಂತ ಅದ್ರ ಅರ್ಥ. ಬರ್ಕೊಡ್ಬೋದು, ನಿಮ್ ಇಷ್ಟ, ಅದು ನಿಮ್ ಚಾಯ್ಸು. ಅವ್ರು ಕೇಳಿ ಮಂಡ್ಯ DC ಬ್ಯಾಂಕ್ನವ್ರು ಕೇಳಿ ಇದು ಮಾಡ್ಕೊಳ್ಳಿ. ಇನ್ನು ಅಭ್ಯರ್ಥಿ ಹೆಸರು ತಾತ್ಕಾಲಿಕ ಸಂದರ್ಶನ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ ಎಂಬುದರ ಆಧಾರದ ಮೇಲೆ ನೇಮಕಾತಿ ಹಕ್ಕು ಎಂಬಂತೆ ಭಾವಿಸೋಂಗಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸಪೋಸ್ ಏನಾದ್ರೂ ನಿಮ್ಮ ಈಗ ಲಿಸ್ಟ್ ಅಲ್ಲಿ ಬಂತು ಅಂತಂದ್ರೆ ಅದು ಫೈನಲ್ ಅಲ್ಲ, ಇಂಟ್ರೂನು ಆಗ್ಬೇಕು. ಇಂಟ್ರೂ ಆದ್ಮೇಲೆ ಫೈನಲ್ ಲಿಸ್ಟ್ ಬಿಡ್ತಾರಲ್ಲ ಅದು ಇಂಟ್ರೂ. ಸೆಲೆಕ್ಷನ್ ಆಗಿದ್ದೀನಿ ಅಂತ ಅರ್ಥ ಅಲ್ಲ, ಜಸ್ಟ್ ಇಂಟ್ರೂ ಬಂದಿದೆ ಅಂತ ಅರ್ಥ ಅಷ್ಟೇನೆ. ಇನ್ನು 15 ಮಾರ್ಕ್ಸ್ ಇರುತ್ತೆ, ಆ 15 ಮಾರ್ಕ್ಸ್ ಆಡ್ ಅಪ್ ಆಗ್ಬೇಕು. ಆಡ್ ಆದ್ಮೇಲೆ ಫೈನಲ್ ಲಿಸ್ಟ್ ಬಿಡ್ತಾರೆ, ಆ ಫೈನಲ್ ಲಿಸ್ಟ್ ಎಂಡಿಂಗು ಅಂತ ಅರ್ಥ. ಇನ್ನ ನೇಮಕಾತಿ ಯಾವುದೇ ಹಂತದಲ್ಲಾದ್ರೂ ಮೂಲ ದಾಖಲೆಯ ನಿಯಮಗಳ ಪ್ರಕಾರ ಪರಿಶೀಲಿಸಿ ಪುರಸ್ಕರಿಸುವ ತಿರಸ್ಕರಿಸುವ ಅಧಿಕಾರ ಬ್ಯಾಂಕ್ ನೇಮಕಾತಿ ಸಮಿತಿ ಹೊಂದಿರುತ್ತದೆ ಅಂತ ಹೇಳಿದ್ರೆ. ಇನ್ನು ಅಭ್ಯರ್ಥಿಯು ಕನ್ನಡ ಮತ್ತು ಪರಿಜ್ಞಾನ ಭಾಷೆ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಮತ್ತು ಪರಿಜ್ಞಾನ ಭಾಷೆ ಅವಶ್ಯಕವಾಗಿರುತ್ತೆ. ಕನ್ನಡ ಮಾತಾಡ್ಲಿಕ್ಕೆ ಬರಲೇಬೇಕು, ಬರೀಲಿಕ್ಕೆ ಓದ್ಲಿಕ್ಕೆ ಬರಲೇಬೇಕು ಅಂತ ಅರ್ಥ. ಇನ್ನು ಸಂದರ್ಶನ ಕೊಠಡಿಗೆ ಅಭ್ಯರ್ಥಿ ಯಾವುದೇ ಪುಸ್ತಕ, ಮೊಬೈಲ್, ಎಲೆಕ್ಟ್ರಾನಿಕ್ ವಸ್ತುಗಳು ಏನು ತರಂಗಿಲ್ಲ ಅಂತ ಹೇಳಿದ್ದಾರೆ. ಯಾವುದು ನೀನು ಕ್ಯಾರಿ ಮಾಡೋಂಗಿಲ್ಲ, ಎಲ್ಲ ಆಚೆ ಕಡೆ ಇಡ್ಸ್ ಕಳಿಸಿರ್ತಾರೆ. ಇನ್ನು ಬ್ಯಾಂಕ್ ಕಳಿಸಿರ್ತಕ್ಕಂಥ ಮೌಖಿಕ ಸಂದರ್ಶನದ ಕರೆಯ ಪತ್ರವನ್ನ ಸಂದರ್ಶನ ವೇಳೆಯಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸಬೇಕು. ಇಂಟರ್ವ್ಯೂ ಲೆಟರ್ ಬಂದಿರುತ್ತಲ್ಲ ಅದನ್ನ ಕಡ್ಡಾಯವಾಗಿ ಕೊಡ್ಲೇಬೇಕು ಅಂತ ಅದರ್ಥ. ಕಡ್ಡಾಯವಾಗಿ ಕೊಡ್ಲೇಬೇಕು, ಕಂಪಲ್ಸರಿ ಇರುತ್ತೆ. ಇನ್ನು ಸಂದರ್ಶನಕ್ಕೆ ನಿಗದಿಪಡಿಸಿದ ಸಮಯಕ್ಕಿಂತ ಮುಂಚಿತವಾಗಿ 1 ಅವರ್ ಮುಂಚೆನೆ ಹೋಗ್ರಿ. 30 ನಿಮಿಷ ಹೇಳಿದರೆ 1 ಅವರ್ ಮುಂಚೆನೆ ಹೋಗಿ ಕೂತ್ಕೊಳ್ರಿ. ಇನ್ನು ಸಂದರ್ಶನದ ವೇಳೆಯಲ್ಲಿ ದಿನಾಂಕ ಮತ್ತು ವೇಳೆಯನ್ನು ಮಾರ್ಪಡಿಸುವುದು, ಮುಂದೂಡುವುದು, ರದ್ದುಪಡಿಸುವ ಅಧಿಕಾರ ಬ್ಯಾಂಕ್ ಇರುತ್ತೆ ಅಂದ್ರೆ ಇನ್ಫಾರ್ಮ್ ಮಾಡ್ತಾರೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಮುಂಚೆನೆ ಇನ್ಫಾರ್ಮ್ ಮಾಡ್ತಾರೆ. 100% ಮುಂಚೆನೆ ಇನ್ಫಾರ್ಮ್ ಮಾಡ್ತಾರೆ. ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಇನ್ಫಾರ್ಮ್ ಮಾಡ್ತಾರೆ. ಪ್ಲಸ್ ಕರೆಂಟ್ ಅಫೇರ್ಸ್ ನ ಓದ್ಕೊಂಡು ಹೋಗ್ರಿ. ಕರೆಂಟ್ ಅಫೇರ್ಸ್ ನ ಓದ್ಕೊಂಡು ಹೋಗ್ರಿ. ರಿಲೇಟೆಡ್ ಟು ಪ್ರಶಸ್ತಿಗಳು ಮುಖ್ಯವಾಗಿ RBI ಸಂಬಂಧಪಟ್ಟಂಗೆ, ನಬಾರ್ಡ್ಗೆ ಸಂಬಂಧಪಟ್ಟಂಗೆ, ನಿಮ್ಮ ಕೋಆಪರೇಟಿವ್ ರಿಲೇಟೆಡ್ ಕೆಲವೊಂದು ಸಂಸ್ಥೆಗಳು ಬರ್ತಾವಲ್ಲ, ಇಫ್ಕೋ ಸಂಬಂಧಪಟ್ಟಂಗೆ ನೋಡ್ಕೊಂಡು ಹೋಗ್ರಿ. ನಾಫೆಡ್ ಸಂಬಂಧಪಟ್ಟಂಗೆ, NCDC ಸಂಬಂಧಪಟ್ಟಂಗೆ, ಈ ತರ ಸಂಬಂಧಪಟ್ಟಂತ ಇವನ್ನ ಸ್ವಲ್ಪ ನೋಡ್ಕೊಂಡು ಹೋಗಿರ್ರಿ. ಇನ್ನ ನಿಮ್ಮ ನಿಮ್ಮ ಅಟೆಂಡರ್ ಪೋಸ್ಟ್ ಗೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡಿ, ಕಟ್ ಆಫ್ ಮಾರ್ಕ್ಸ್ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ. ಅಟೆಂಡರ್ ಪೋಸ್ಟ್ ಗೆ ನಾನೆಂದೂ ಗೊತ್ತಿಲ್ಲಪ್ಪ, ನಾನೆಂದೂ ಹೋಗಿಲ್ಲ. ಹುಡುಗರನ್ನ ವಿಚಾರಿಸ್ತಾ ಇದ್ದೀನಿ, ನನಗೆ ಮಾಹಿತಿ ಆಲ್ಮೋಸ್ಟ್ ಸಿಕ್ಕಿದೆ. ಇನ್ನೊಂದು ಸ್ವಲ್ಪ ಕನ್ಫರ್ಮೇಶನ್ ಬೇಕು. ಯಾಕೆಂದ್ರೆ ಅಟೆಂಡರ್ ಪೋಸ್ಟ್ ಗೆ ಹೋಗಿ ಬಂದಿರೋರ್ನ ಕೇಳಬೇಕು. ಯಾರು ಹೋಗಿರ್ತಾರೋ ಅವ್ರ ಅನುಭವನ ಕೇಳಬೇಕು. ಕೇಳಿ ತಿಳ್ಕೊಂಡು ಏನ್ ಕ್ವಶನ್ಸ್ ಕೇಳ್ತಾರೆ ಅಂತ ಪರ್ಟಿಕ್ಯುಲರ್ ಆಗಿ ತಿಳ್ಕೊಂಡು ವಿಡಿಯೋ ಮಾಡೋಣ ಅಂತ ಸುಮಾರು ಜನ ಕೇಳಿದೀನಿ. ಶಾರ್ಟ್ಲಿ ವಿಡಿಯೋ ಬರುತ್ತೆ. ಅಟೆಂಡರ್ ಪೋಸ್ಟ್ ಕಟ್ ಆಫ್ ಮಾರ್ಕ್ಸ್ ಪ್ಲಸ್ ಏನ್ ಕೇಳ್ತಾರೆ ಅಂತ, ಅದರಲ್ಲಿ ಏನ್ ಕೇಳ್ತಾರೆ, ಏನ್ ವಿಚಾರ, ಇಂಟರ್ವ್ಯೂ ನಲ್ಲಿ ಏನ್ ವಿಚಾರ ಇರುತ್ತೆ ಅಂತ. ಸೊ ನನಗೆ ಮಾಹಿತಿ ಇಲ್ಲದೆ ಇರೋ ಕಾರಣ ತಿಳ್ಕೊಂಡು ಹೇಳ್ತೀನಿ, ಖಂಡಿತವಾಗ್ಲೂ ತಿಳ್ಕೊಂಡು ಹೇಳ್ತೀನಿ. ಸುಮಾರು ಜನ ಮೆಸೇಜ್ ಮಾಡಿದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಅನುಕೂಲ ಆಗುತ್ತೆ. ನಾನು ಇವಾಗ ಹೇಳ್ತಾ ಇರೋದು ಮ್ಯಾನೇಜರ್ ಪೋಸ್ಟ್ ಪ್ಲಸ್ ನಿಮ್ಮ ಸೀನಿಯರ್ ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್ ಇಷ್ಟಕ್ಕೂ ಆಗುತ್ತೆ. ಈಗ ಇಡ್ಲಿವರೆಗೂ ಹೇಳಿದ್ನಲ್ಲ, ಇದು ಮ್ಯಾನೇಜರ್ ಪೋಸ್ಟ್, ಸೀನಿಯರ್ ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್ ಇಷ್ಟಕ್ಕೂ ಆಗುತ್ತೆ. ಯಾವುದು ನಿನ್ನೆ ಹೇಳಿರ್ತಕ್ಕಂಥ ಇಂಟರ್ವ್ಯೂ ಸಿಲೆಬಸ್ ಕೊಟ್ಟಿನಲ್ಲ, ಅದು ಅಟೆಂಡರ್ ಪೋಸ್ಟ್ ಅಟೆಂಡ್ ಮಾಡಿಲ್ಲದೆ ಇರೋ ಕಾರಣ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಟೆಂಡರ್ ಪೋಸ್ಟ್ ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳ್ತಾ, ಇನ್ನೇನಾದ್ರೂ ಇನ್ಫಾರ್ಮೇಶನ್ಸ್ ಬೇಕಿದ್ರೆ, ನಿಮ್ಗೆ ಯಾವ್ದಾದ್ರು ಅವಶ್ಯಕತೆ ಇದ್ರೆ ನನಗೆ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ಒಂದು ವಿಡಿಯೋ ಮಾಡಾಕ್ತೀನಿ. ಒಂದೇ ಸತಿ ವಿಡಿಯೋ ಮಾಡಾಕ್ತೀನಿ. ಎಷ್ಟು ಜನ ಕಮೆಂಟ್ ಮಾಡಿರ್ತೀರಾ ಅಷ್ಟು ಜನಕ್ಕೆ ಸೇರಿಸಿ ಒಂದೇ ಸತಿ ವಿಡಿಯೋ ಮಾಡಾಕ್ತೀನಿ. ಸೊ ಯಾರೆಲ್ಲ ಚಿಕ್ಕಮಂಗ್ಳೂರ್ಗೆ ಓದ್ತಾ ಇದ್ದೀರಾ, ಕೊಡಗುಗೆ ಓದ್ತಾ ಇದ್ದೀರಾ, ಸೀರಿಯಸ್ ಆಗಿ ಓದಿ. ಎಕ್ಸಾಮಿನೇಷನ್ ಡೇಟ್ ವೆರಿ ನಿಯರ್ ಇರುತ್ತೆ. ಕೊಡಗುದವ್ರಿಗಂತೂ ತುಂಬಾನೇ ಹತ್ರದಲ್ಲಿದೆ. ಫಸ್ಟ್ ಕನ್ನಡ ಓದಿ, ದಯವಿಟ್ಟು ಕನ್ನಡ ಓದಿ. ಕನ್ನಡ ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ. ಕನ್ನಡ, ತದನಂತರದಲ್ಲಿ ಕೋಆಪರೇಟಿವ್, ತದನಂತರದಲ್ಲಿ ಬ್ಯಾಂಕಿಂಗು, ತದನಂತರದಲ್ಲಿ ಕ್ವಶನ್ ಬ್ಯಾಂಕ್ಸ್ ಇದ್ರೆ ಸಾಲ್ವ್ ಮಾಡ್ರಿ. ತದನಂತರದಲ್ಲಿ ಕಾನ್ಸ್ಟಿಟ್ಯೂಷನ್ ಓದ್ರಿ. ಅದಾದ್ಮೇಲೆ GK, ಅದಾದ್ಮೇಲೆ ಇಂಗ್ಲಿಷು. ದಯವಿಟ್ಟು ಇದೇ ಪ್ರೊಸೀಜರ್ನ ಫಾಲೋ ಮಾಡ್ರಿ. ಈಸಿ ಸ್ಕೋರ್ ಆಗುತ್ತಮ್ಮ. ಈಸಿಯಾಗಿ ಈಚೆಗೆ ಬರ್ತೀರಾ. ಈಸಿಯಾಗಿ ಈಚೆಗೆ ಬರೋ ಮೆಥಡ್ ಅಷ್ಟೇ ಇದು. ಎಲ್ಲರಿಗೂ ಒಳ್ಳೇದಾಗ್ಲಿ. ಏನಾದರೂ ಅವಶ್ಯಕತೆ ಇದ್ರೆ ಕಮೆಂಟ್ಸ್ ಮಾಡಿ. ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಅಥೆಂಟಿಕೇಟೆಡ್ ವಿಡಿಯೋಸ್ಗೆ ಜನರಲ್ ಸ್ಟಡೀಸ್ ಕ್ಲಾಸಸ್ ಇದೆ. ಯಾರಿಗಾರ ಅವಶ್ಯಕತೆ ಇದ್ರೆ ಜಾಯ್ನ್ ಆಗಿ. ಜನರಲ್ ಸ್ಟಡೀಸ್ ಕ್ಲಾಸಸ್ ಇದೆ, ಯಾರಿಗಾರ ಅವಶ್ಯಕತೆ ಇದ್ರೆ GS ಕ್ಲಾಸಸ್ ಜಾಯ್ನ್ ಆಗಿ. ಪಕ್ಕಾ ಇದೆ ನಮ್ದೊಂದು ಜನರಲ್ ಸ್ಟಡೀಸ್ ಕ್ಲಾಸಸ್, ನಿಮ್ದು ಜಿಯೋಗ್ರಫಿ ಕ್ಲಾಸಸ್ ಇದೆ. ಸೇಮ್ ಮೆಥಡ್ ಅಲ್ಲಿ ಮಾಡ್ತೀವಿ. ಸೇಮ್ ಅದೇ ಮೆಥಡ್ ಅಲ್ಲಿ ಅಷ್ಟೇ ಕ್ವಾಲಿಟಿ ಇರ್ತಕ್ಕಂಥದ್ದು, ಅದೇ ತರ ಸ್ಲೈಡ್ಸು,
ಪಕ್ಕಾ ಮೆಟೀರಿಯಲ್ ರೆಡಿ ಇದೆ. ಯಾರಿಗಾರ ಅವಶ್ಯಕತೆ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಅಥೆಂಟಿಕೇಟೆಡ್ ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.